ಭಾಳ ಜನ ಕೊಂಡ್ರೆ ಡೈಲಿ ಗೆಲ್ತಾನ ಅನ್ನೋಂಥ ಭಾವನೆದೊಳಗಿದ್ರು. ನಾ ಎಷ್ಟು ಕಾನ್ಫಿಡೆಂಟ್ ಇದ್ದೆ ಅಂದ್ರೆ ಐ ಆಮ್ ಶ್ಯೂರ್ ಮೈ ಗೆಲ್ತೀನಿ ಅಂತ. ಗೆಲ್ತೀನಿ ಅಂದಾಗ ಎಲ್ಲರೂ ಸ್ವಲ್ಪ ಟೆನ್ಷನ್, ಅವ್ರಿಗೆ ಅಪೋನೆಂಟ್ಗೆ ಟೆನ್ಷನ್. ಫಸ್ಟ್ ಇದ್ರಾಗ ಸ್ವಲ್ಪ ಲೀಡ್ ಬಿಜೆಪಿ ಅಂತ ಅವಾಗ ನಮ್ಮವ್ರು ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ರು. ನಾ ಬೇರೆಯವ್ರ ಮನೆಗೆ ಆರಾಮ್ ಕೂತ್ಬಿಟ್ಟೆ. ಬೇರೆಯವ್ರ ಮನೆ ಕೂತಾಗ ನಾ ಏನ್ ಹೇಳ್ಬೋದು ಅಂತೀನಿ, ನನ್ ರಿಸಲ್ಟ್ ಗೆಲ್ತೀನಿ, ನಮ್ ಜನರ ಮೇಲೆ ನನ್ಗೆ ವಿಶ್ವಾಸ ಐತಿ. ನೀವೆಲ್ಲಿದ್ರಿ? ನಿಮ್ಮ ಮನೆಗೆ ನೋಡಕ್ ಕುಂತಾಗ ಬೇರೆಯವ್ರ ಮನೆ ಕೂತ ಅದೇ ಟೆನ್ಷನ್ ಇದು ಸ್ಟಾರ್ಟ್ ಆಗತ್ತೆ ಅಂತ ಸ್ವಲ್ಪ ಆರಾಮಿರ ಕೂತಾಗ ನನ್ ರಿಸಲ್ಟ್ ಮತ್ತ ಲೀಡ್ ಆಗತ್ತೆ. ನಾ ಅಷ್ಟೋ ಫ್ರೀ ಹಾಕುತ್ತೆ. ನಂದು 10,000 ಲೀಡ್ ಆದ್ಮೇಲೆ ನಾ ಮನೆಗೆ ಬಂದೀನಿ. ಅದ್ರ ಅರ್ಥ ನಾನ್ ಸೋಲು ಗೆಲು ಕೂಡ ನೋಡ್ದ. ಹಂಗಾಗಿದೆ 3 ಬಾರಿ ಸೋತಿ 2 ಬಾರಿ ಗೆದ್ದವನ. ನಾ ಹೇಳಿದ್ನಲ್ಲ ನಿಮ್ಗೆ, ಹೌದ್ರಿ, ಗೆದ್ರ ಅವನವನ ವಿಧಾನಸೌಧಕ್ಕೆ ಇಲ್ಲ ಹೊಲಕ್ ಹೋಗುದು. ಯಾಡ ಗೆದ್ರ ವಿಧಾನಸೌಧ, ಇಲ್ಲ ಅಂದ್ರೆ ಹೊಲ ಆ ತೀರ್ಮಾನ ಮಾಡ್ಕೊಂಡವ್ರಲ್ಲ. ಹೌದ್ರಿ ಹೌದ್ರಿ. ಈಗ ಹೊಲಕ್ಕೆಲ್ಲ ಹೋಗ 100% ಡೈಲಿ 1 ಅವರ್ ಹೋಗುದ. ಹೌದ್ರಿ, ಟೈಮ್ ಸಿಕ್ಕಾಗ ವಾರದಾಗ 1 ದಿವಸ 2 ದಿವಸ ಹೋಗ್ತೇನೆ, ರೆಗ್ಯುಲರ್ ಹೋಗಲ್ಲ. ಆದ್ರೆ ನನಗೆ ಹೊಲಕ್ ಹೋಗು ಆ ಚಟ ಬಿಡೋದಲ್ಲ. ಪ್ರಕೃತಿ ಹೋಗ್ತೀನಿ, ದನಗಳು ನೋಡ್ತೀನಿ, ಅವ್ ಏನೇನು ಇದು ಮಾಡ್ತಾರ ಅಂತ ನೋಡ್ತೀವಿ. ಸಂದರ್ಭ ಇದ್ರೆ ಸಗಣಿ ಬೆಳಿತೀವಿ. ನಮ್ಗೇನ್ ಅದ್ ಇನ್ ಮುಂದೆ ಆಗೋದಲ್ಲ. ಈಗ ನಿಮ್ಗೆ ಇನ್ನೊಂದು ಕೇಳ್ಬೇಕು, ಜನರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಈಗ ಈ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಒಂಥರ ಟೆನ್ಷನ್ ಇರ್ತದಲ್ಲ, ಹಂಗ್ ನಿಮ್ ರಿಸಲ್ಟ್ ನೋಡುವಾಗ ಆ ಟೈಮಲ್ಲಿ ಏನೇನ್ ಮಾಡ್ತಿರ್ತೀರಾ? ಒಂದ್ ಸ್ವಲ್ಪ ಏರುಪೇರಾದಾಗ ದೇವ್ರ ಧ್ಯಾನ ಮಾಡ್ತಿರೋ ಅಥವಾ ಆರಾಮ ಇರ್ತಿರೋ, ಮಕ್ಕಂತಿರೋ, ಟಿವಿ ಆರಾಮಿದ್ದೀನಿ? ನಿಮ್ಗೆ ಹೇಳ್ತೇನೆ, ಹೇಳ್ರಿ. ರಿಸಲ್ಟ್ ಕಡಿಮೆ ಅಂದಾಗ ಸ್ವಲ್ಪ ಡೆಸ್ಪರೇಟ್ ನ್ಯಾಚುರಲಿ ಅನಿಸ್ತು. ನನಗೆ ಎಷ್ಟು ಕಾನ್ಫಿಡೆಂಟ್ ಇರ್ತಾರೆ, ಈ ಸಲ ನಾ ಗೆಲ್ಲೋ ಫಿಕ್ಸ್. ನಾ ಈ ಚುನಾವಣೆ ಪೂರ್ವದಲ್ಲಿ ನಾ 25,000 ಲೀಟಿಗೆ ಗೆಲ್ತೇನೆ ಅನ್ನೋಂಥದ್ದು ಲಾಸ್ಟ್ ಸ್ಪೀಚ್ ನಾಗ ಹೇಳಿದ್ದಲ್ಲ. 25,000 ಆ ವಿಶ್ವಾಸಕ್ಕೆ ಕಾರಣ ಏನು? ಗೆಲ್ತೀನಿ ಅಂತ ಜನರ ನಿರೀಕ್ಷೆ, ನನಗೆ ಅವ್ರು ಕರೆದು ಹೇಳ್ತಕ್ಕಂಥದ್ದು. ಯಾಕೆ ಅಂದ್ರೆ ಏನು ಗೊತ್ತಿಲ್ಲ. ನಮ್ ಜನರ ವಿಶ್ವಾಸ ಹೆಂಗಿದೆ ಅಂದ್ರೆ, ಇವೊಬ್ಬ ಕೆಲಸ ಮಾಡ್ತಾನ, ಕರ್ದಲ್ಲಿ ಬರ್ತಾನ, ಇವ ನಮ್ಮ ಹುಡುಗ, ಆ ಭಾವನೆ ಬಂದ್ಬಿಟ್ಟಿರ್ತದೆ. ಯಾರಿಗೆ ಅಂತ ಯಾಕೆ ಹೋಗೋದು ಹಂಗೈತ್ರಿ. ಆ ಜನರ ವಿಶ್ವಾಸ ಹಂಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.